ಇಂದು ರಾಜ್ಯಾದ್ಯಂತ ಎಲ್ಲ ಗ್ರಾಮಾಡಳಿತಾಧಿಕಾರಿಗಳ ಸಂಘ ಪರವಾಗಿ ಇಂದು ಮುಷ್ಕರನ ಕೈಗೊಂಡಿದ್ದಾರೆ. ಒಂದು ಸಣ್ಣ ಸಣ್ಣ ಬೇಡಿಕೆಗಳಿದೆ. ಮೂಲಭೂತ ಸೌಕರ್ಯಗಳನ್ನ ಸಾರ್ವಜನಿಕರ ಸೇವೆಯಲ್ಲಿ ತೊಡಗಿಕೊಂಡಾಗ ನಮ್ಮ ಗ್ರಾಮಾಡಳಿತಾಧಿಕಾರಿಗಳಿಗೆ ಬೇಸಿಕ್ ನೀಡನ್ನ ಕೊಡಬೇಕು ಅಂತ ಹೇಳ್ಬಿಟ್ಟು ಇದು ಭದ್ರಾವತಿ ತಾಲೂಕಲ್ಲೂ ಕೂಡ ಕರೆ ಕೊಟ್ಟಾಗ ನಮ್ಮ ಭದ್ರಾವತಿ ಸಂಘದ ಎಲ್ಲ ಗ್ರಾಮ ಆಡಳಿತಾಧಿಕಾರಿಗಳು ಕೂಡ ಮುಷ್ಕರಕ್ಕೆ ಕರೆ ಹೋಗೊಟ್ಟು ಎಲ್ಲ ಇವತ್ತು ನಮ್ಮ ಬೇಸಿಕನ್ನು ನೀಡನ್ನ ಏನೇನಿದೆ ಅಂತ ಹೇಳ್ಬಿಟ್ಟು ಅದನ್ನು ತಾವು ಮನವಿ ಕೂಡ ಕೊಡ್ತಾಯಿದ್ದೀವಿ. ಇದು ಸರ್ಕಾರದ ಮಟ್ಟದಲ್ಲಿ ನಮ್ಮ ಅವಶ್ಯಕತೆಗಳನ್ನ ಪೂರೈಕೆ ಮಾಡಬೇಕು. ಪತಿ ಪ್ರಕರಣ ಆಗಿರ್ಬೋದು, ವರ್ಗಾವಣೆ ಪ್ರಕರಣ ಆಗಿರ್ಬೋದು, ಆಮೇಲೆ ಮೊಬೈಲ್ ಆ್ಯಪ್ ತಂತ್ರಾಂಶದಲ್ಲಿ ಕೆಲಸದ ಒತ್ತಡ ಆಗಿರ್ಬೋದು, ಮತ್ತು ವರ್ಗಾವಣೆ ವಿಚಾರವಾಗಿರ್ಬೋದು, ಆಮೇಲೆ ಸಿಬ್ಬಂದಿಗಳ ಕೊರತೆ ಆಗಿರ್ಬೋದು, ಎಲ್ಲ ವಿಚಾರಗಳನ್ನ ಮನವಿ ಕೊಟ್ಬಿಟ್ಟು ಇವತ್ತು ನಾವು ಭದ್ರಾವತಿ ಎಲ್ಲ ಕಡೆಯಿಂದ ನಮ್ಮ ತಹಸೀಲ್ದಾರ್ ಅವರಿಗೆ ಮನವಿ ಕೊಡೋಕ್ಕೆ ಇವತ್ತು ನಿರ್ದಿಷ್ಟ ಕಾಲ ಮುಷ್ಕರ ಅಂತ ಏನು ನಮ್ಮ ನೌಕರ ಸಂಘದ ಅಧ್ಯಕ್ಷರು ಏನು ಮನವಿ ಕೊಟ್ಟಿದ್ದಾರೆ ಅದ್ರ ಪ್ರಕಾರ ನಾವು ಕರೆಗೆ ಹೋಗ್ಬಿಟ್ಟು ನಾವು ಕೂಡ ನಮ್ಮ ಮೂಲಭೂತ ಸೌಕರ್ಯಗಳನ್ನ ಒದಗಿಸ್ಕೊಡಿ, ಸಾರ್ವಜನಿಕರ ಸೇವೆಗೆ ತ್ವರಿತವಾಗಿ ನಾವು ಸೇವೆ ಮಾಡೋಕ್ಕೆ ಭದ್ರವಾಗಿದ್ದೀವಿ, ಅದೇ ರೀತಿ ನಮಗೂ ಕೂಡ ಮೂಲ ಸೌಕರ್ಯಗಳನ್ನ ಒದಗಿಸ್ಕೊಡಿ ಅಂತ ಹೇಳ್ಬಿಟ್ಟು ಕೇಳ್ಕೊಂಡಿದ್ದೇವೆ. ಇವತ್ತು ಮುಷ್ಕರಕ್ಕೆ ಕರೆ ಕೊಟ್ಟಿದ್ದ ಮುಷ್ಕರ ಮಾಡ್ತಾಯಿದ್ದೀವಿ. ನಿಮ್ಮ ಹೆಸರು? ಜಗನ್ನಾಥ್ ಯಾರ್ ಅಂತ ಗ್ರಾಮಾಡಳಿತ.